ನಿನ್ನ ಹಾಲಿ ಗಂಡ ಐ ಮೀನ್ ನನ್ನ ಮಾಜಿ ಪ್ರೇಮಿ ನರಸಿಂಹನ ಬಗ್ಗೆ ಸತ್ಯ ಗೊತ್ತಾ? ಸತ್ಯನಾ? ಏನದು? ಅವನ ಜೊತೆ ಸೇರ್ಕೊಂಡು ಮನೆಯವ್ರಿಗೆ ಎಷ್ಟು ಮೋಸ ಮಾಡಿ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿ? ಬಾಯಿಗೆ ಬಂದಂಗೆ ಮಾತಾಬೇಡ ಕನಿಕಾ. ನಾನು ಯಾಕೆ ಮೋಸ ಮಾಡಲಿ? ನೀನು ನರಸಿಂಹನು ಸೇರಿ ಸುಳ್ಳು ಹೇಳಿಲ್ಲ? ನರಸಿಂಹ ಪೊಲೀಸ್ ಆಗೋಕ್ಕೂ ಮುಂಚೆ ಸುಳ್ಳು ಹೇಳಿರ್ಬೋದು, ಆದರೆ ಅವನು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ಅವ ಮೋಸ ಮಾಡ್ಯಾನಂತ ಸಾಕ್ಷಿ ಸಮೇತ ನಾ ಪ್ರೂಫ್ ಮಾಡಿದ್ರ ನಿಮ್ಮ ಮನೆ ಬಿಟ್ಟು ಹೋಗಿ. ಇದು ನನ್ನ ಗಂಡನ ಮನೆ. ಯಾವತ್ತಿದ್ರೂ ಈ ಮನೆಗೆ ನಾನೇ ಸೊಸೆ. ನಾನು ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗಲ್ಲ. ಒಂದು ವೇಳೆ ಅಂಥ ಸಂದರ್ಭ ಬಂದರೆ ಏನು ಮಾಡ್ತಿ? ಖಂಡಿತ ಬರಲ್ಲ. ಅದಕ್ಕೂ ಮೊದಲು ಅದೇನೋ ಮೋಸ ಅಂತ ಹೇಳ್ತಿದ್ಯಲ್ಲ, ಏನದು? ನರಸಿಂಹ ನಿಜವಾದ ಪೊಲೀಸ್ ಅಲ್ಲ. ಅವನವ್ರ ಅಪ್ಪಂಗೆ ಸುಳ್ಳು ಹೇಳಿ ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡು ಪೊಲೀಸ್ ಆಗ್ಯಾನ. ಕರೆಕ್ಟ್ ಅಲ್ವಾ? ಏನು ಹೇಳ್ತಿದ್ಯಾ? ನರಸಿಂಹ ಯಾಕೆ ಫೇಕ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ತಾನೆ? ಯಾಕಂದ್ರೆ ದುಡ್ಡು ಕೊಟ್ಟು ಫೇಲ್ ಆಗಿರೋ ಸಬ್ಜೆಕ್ಟ್ನ ಪಾಸ್ ಮಾಡ್ಕೊಂಡೆ ಪೊಲೀಸ್ ಆಗ್ಯಾನ. ಇದೆಲ್ಲ ನಿನಗೆ ಗೊತ್ತಾಯ್ತಲ್ಲ? ಇದೆಲ್ಲ ಇಬ್ರು ಸೇರ್ಕೊಂಡೇ ಮಾಡಿದ್ದಿಲ್ಲ? ಇಲ್ಲ ಕನಿಕಾ, ಇದೆಲ್ಲ ನಿನ್ನ ಕಟ್ಟು ಕತೆ ಅಷ್ಟೆ. ಪೊಲೀಸ್ ಆಗೋನ್ಗೆ ಟ್ಯೂಷನ್ ಹೇಳ್ಕೊಡಕ್ ಬಂದಕ್ಕಿನ ನನಗ ಸುಳ್ಳು ಯಾವ್ದು ಖರೆ ಯಾವ್ದಂತ ಗೊತ್ತಾಗಂಗಿಲ್ಲ ಅನ್ಕೊಂಡಿ? ನೀ ಹಿಂಗ ಹೇಳ್ತಿ ಅಂತ ನಂಗೆ ಭಾಳ ಚಲೋ ಗೊತ್ತಿತ್ತು. ನರಸಿಂಹ ಮೋಸ ಮಾಡ್ಯಾನಂತ ಹೇಳಾಕ ನನ್ನ ಹತ್ಯಾಗ ಸಾಕ್ಷಿನೂ ಐತಿ. ನೋಡ್ತೀಯನ? ತೀರ್ಥರೂಪ ತಂದೆಯವರಿಗೆ. ನೋಡು, ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ನಾ ರಂಗೋಲಿ ಕೆಳಗೆ ನುಗ್ಗಿ. ನೀ ಬುದ್ಧಿವಂತೆ ಆದರೆ ನಾನು ಕಿಲ್ಲಾಡಿ ಕಡೆ. ನಾ ತಪ್ಪು ಮಾಡಿದ್ದೀನಿ, ಸುಳ್ಳು ಹೇಳಿದ್ದೀನಿ ಅಂತ ನರಸಿಂಹ ಪೊಲೀಸ್ ಟ್ರೈನಿಂಗಲ್ಲಿರಬೇಕಾದ್ರೆ ಅವ್ರ ಅಪ್ಪಂಗೆ ಬರೆದಿರೋ ಲೆಟರ್ ಇದು. ಅವ್ರ ಅಪ್ಪನ ಆಸೆಗೆ ತಣ್ಣೀರು ಬಿಟ್ಟಾನಂತ ಹೇಳಾಕ ಇದಕ್ಕಿಂತ ಸಾಕ್ಷಿ ಬೇಕೇನ? ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ನಾ ರಂಗೋಲಿ ಕೆಳಗೆ ನುಗ್ತೀನಿ. ನೀ ಬುದ್ಧಿವಂತೆ ಆದರೆ ನಾ ಕಿಲ್ಲಾಡಿ ಕಣೆ. ಇನ್ನು ಮ್ಯಾಗ ನೀ ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಇಲ್ದ ಹೋದ್ರ ಈ ಲೆಟ್ರಲ್ಲಿರೋ ಸತ್ಯನ ಎಲ್ರ ಮುಂದೆ ಹೇಳ್ತೀನಿ. ಇದೇ ನನಗೆ ಬೇಕಾಗಿದ್ದು. ಇನ್ನು ಮ್ಯಾಗ ನೀ ನಾ ಆಡಿಸೋ ಕೈ ಗೊಂಬೆ ಅದಿ. ನಿನ್ನ ಕೀಲಿ ನನ್ನ ಕೈಯಾಗೈತಿ. ನೀನೇ ನನ್ನ ಆಟ ಆಡಿಸೋದ, ನಾನು ನಿನ್ನ ಬುಗುರಿ ಹಂಗ ಆಡಿಸ್ತೀನಿ. ಏನು ಕತ್ತಿಚಿಗೆ ಬಾವಿಗೆ ತಳ್ಬೇಕು ಅನ್ಸಾಗತ್ತೈತಿ? ಒಂದಪ್ಪಿ ಬಾವಿ ಆಳ ನೋಡ. ಹುಷಾರ್. ಆ ಲೆಟರ್ ಅವಳಿಗೆ ಹೇಗೆ ಸಿಕ್ತು? ನರಸಿಂಹನ್ ಸತ್ಯ ಏನಾದರೂ ಅತ್ತೆ ಮಾವಂಗೆ ಗೊತ್ತಾದರೆ ಅವ್ನು ನಂಬಿಕೆನೇ ಕಳ್ಕೊಳ್ತಾನೆ. ಅವನ ಎಕ್ಸಾಮ್ ಮುಗಿಯೋವರೆಗೂ
ಇವಳ ಜೊತೆ ಸ್ವಲ್ಪ ಹುಷಾರಾಗಿರ್ಬೇಕು. ಇವಳು ಏನು ಮಾಡೋದಕ್ಕೂ ಹೆದರೋಳಲ್ಲ. ಚಿರಾಗ್, ಏನಿದು? ನೋಡಿ ಹೇಗಿದೆ, ಇದೆಲ್ಲ ನೀವು ಹಾಕೋಬೇಕು. ನಾನಾ? ಯಾಕೆ? ನೀವು ನಾರ್ಮಲ್ ಬಟ್ಟೆಯಿಂದ ಮಾಡರ್ನ್ ಬಟ್ಟೆಗೆ ಟ್ರಾನ್ಸಿಷನ್ ಆಗಿದ್ದೀರಲ್ಲ. ಟ್ರಾನ್ಸಿಷನ್? ಏನು ಹೇಳ್ತಿದ್ದೀರಾ ಚಿರಾಗ್? ನಾನು ಮೊದಲಿಂದನೂ ಹಿಂಗೆ ಇರೋದು. ಏನು ಚೇಂಜ್ ಆಗಿದ್ದೀನಿ? ಓಹೋ, ಮೊದಲಿಂದ ಅಫ್ಕೋರ್ಸ್. ಆಯಿತು ಬಿಡಿ, ನಾನೇ ಕನ್ಫ್ಯೂಸ್ ಆಗಿರಬೇಕು. ಬಟ್ ನಿಮಗೋಸ್ಕರ ಇದೆಲ್ಲ ಪ್ರೀತಿಯಿಂದ ತಂದಿದ್ದೀನಿ, ಸೊ ನೀವು ಹಾಕ್ಕೊಳ್ಳೇಬೇಕು. ನೋ ಚಿರಾಗ್, ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ಐ ಕಾಂಟ್, ಸಾರಿ. ಏನಿದು ದಿಶಾ ಇಷ್ಟು ಜೋರಾಗಿ ಮಾತಾಡ್ತಾಳೆ? ಗಂಡ ಹೆಂಡತಿ ನಡುವೆ ಏನಾದ್ರು ವಾರ್ ನಡೀತಿದ್ಯಾ? ಹೇಗೆ ನೋಡೋಣ. ಏನು ಹಿಂಗೆ ಅಂದ್ಬಿಟ್ರಿ? ನಿಮಗೋಸ್ಕರ ಪ್ರೀತಿಯಿಂದ ಎಲ್ಲ ತೊಂದರೆ ನೀವು ಹಿಂಗೆ ಅನ್ಬೋದಾ? ಎಲ್ಲ ಹೆಣ್ತಿರು ಮದುವೆ ಆದ ತಕ್ಷಣ ಬಟ್ಟೆ ಬೇಕು, ಓಡಬೇಕು ಅಂತಿದ್ರೆ ನಿಮ್ಮ ಮುಂದೆ ಬಟ್ಟೆ ತಂದು ಸುರಿದ್ರೂ ಬೇಡ ಅಂತಿರಲ್ಲ. ಈಗ ಇದನ್ನು ಹಾಕೊಳ್ಳಿ, ಆಮೇಲೆ ಚಿನ್ನದ ನೆಕ್ಲೆಸ್ ತಂದು ಕೊಡ್ತೀನಿ. ಚಿನ್ನ ಅಲ್ಲ, ಡೈಮಂಡ್ ನೆಕ್ಲೆಸ್ ತಂದ್ರೂ ನಾನು ಹಾಕ್ಕೊಳ್ಳಲ್ಲ. ಅಲ್ಲ ಚಿರಾಗ್, ಈ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಹಾಕೊಳ್ಳಿ ಅಂದ ತಕ್ಷಣ ಹಾಕೊಳ್ಳೋಕೆ ನಾನೇನು ಗೊಂಬೆನಾ? ಗೊಂಬೆ ಎಲ್ಲ ಗೊತ್ತು, ನನ್ನ ಹೆಂಡ್ತಿ. ಪರವಾಗಿಲ್ವೇ? ನಮ್ಮ ಚಿರು ಬರ್ತಾ ಬರ್ತಾ ನಾಟಿ ಆಗ್ತಿದ್ದಾನೆ ನಂತರ. ಓ, ಆ ಪದ ಕೇಳಿ ಕೇಳಿ ಇರಿಟೇಟ್ ಆಗ್ತಿದೆ. ನೋಡಿ ಚಿರಾಗ್, ಮೊದಲು ಈ ಬಟ್ಟೆಗಳನ್ನ ತೊಗೊಂಡು ಯಾರಿಗಾದ್ರೂ ಕೊಡಿ ಅಥವಾ ಬಿಸಾಕಿ. ನಾನಂತೂ ಇದನ್ನು ಹಾಕೊಳ್ಳಲ್ಲ. ಚಿಕ್ಕಮ್ಮ, ಇಲ್ಲಿ ನಿಂತ್ಕೊಂಡು ಏನು ರೂಮಲ್ಲಿ ಕದ್ದು ನೋಡ್ತಾ ಇದ್ದೀರಾ? ಅಲ್ಲಿ ನೋಡಮ್ಮ, ಚಿರು ದಿಶಾ ಜೊತೆ ಎಷ್ಟು ರೊಮ್ಯಾಂಟಿಕ್ ಆಗಿ ನಡ್ಕೊಳ್ತಿದ್ದಾನೆ. ಏನ್ರಿ ಹಿಂಗೆ ಅಂದ್ಬಿಟ್ರಿ? ಎಷ್ಟು ಕಷ್ಟ ಆದ್ರೂ ಶಾಪಿಂಗ್ ಮಾಲ್ಗೆ ಹೋಗಿ ನಿಮ್ಗೆ ಸೂಟ್ ಆಗೋ ಥರ ಬಟ್ಟೆ ಎಲ್ಲ ಚೂಸ್ ಮಾಡ್ಕೊಂಡು ತಂದಿದ್ದೀನಿ, ನೀವು ಹಾಕ್ಕೊಳ್ಳಲ್ಲ ಅಂದ್ಬಿಟ್ರಿ. ಹಂಗೆ ಒಂದೇ ಒಂದು ಸಲ ಹಾಕ್ಕೊಂಬಿಡಿ. ನೀವು ಇಂಥ ಬಟ್ಟೆಲ್ಲ ಹೆಂಗೆ ಕಾಣಿಸ್ತೀರ ನೋಡಬೇಕು. ಒಂದೇ ಒಂದು ಸಲ ಹಾಕ್ಕೊಂಬಿಡ್ರಿ. ಅಯ್ಯೇ, ನೋಡಮ್ಮ, ಬೆಳಗ್ಗೆ ಬೈಕು, ಈಗ ಮಾಡ್ರನ್ ಡ್ರೆಸ್ಸು. ಹೀಗೆ ಹೋಗ್ತಾ ಇದ್ರೆ ನಮ್ಮ ಮನೆಗೆ ಮುದ್ದಾದ ಮೊಮ್ಮಗು ಬರೋದ್ರಲ್ಲಿ ಯಾವ ಡೌಟೂ ಇಲ್ಲ. ಸದ್ಯದಲ್ಲೇ ಮನೆಯಲ್ಲಿ ತೊಟ್ಲು ತೂಬೋದು. ಏನಾಯ್ತು? ಏನಿಲ್ಲಪ್ಪ, ನೀನು ದಿಶಾ ಜೋರಾಗಿ ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡು ಏನು ವಿಷಯ ಅಂತ ನೋಡೋಕೆ ಬಂದೆ. ಸೌಂದರ್ಯನೂ ಬಂದ್ಲು. ನೀನು ದಿಶನ ಮೇಲೆ ಪ್ರೀತಿ ತೋರಿಸಿದ್ ನೋಡಿ ಮೈನಲ್ಲಿ ತೊಟ್ಲು ತುಗುತ್ತೆ ಅಂತಂದೆ. ಆ ವಿಷಯ ಅವಳಿಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಯು ಆರ್ ಆಬ್ಸಲ್ಯೂಟ್ಲಿ ರೈಟ್ ಚಿಕ್ಕ ಮಾವ. ಈ ಮನೆಯಲ್ಲಿ ಆದಷ್ಟು ಬೇಗ ತೊಟ್ಲು ತೂಗಲೇಬೇಕು. ಅದನ್ನು ಯಾರಿಂದನೂ ತಪ್ಸಕ್ಕಾಗಲ್ಲ.